ಹಂಗಂದ್ರೆ ಆ ಉಲೂಪಿ ಮಾಡಿರೋ ತಂತ್ರ ಏನಾನ ರಿವರ್ಸ್ ಆಗಿದ್ದತೆ. ಹಂಗಾಗಕ್ ಸಾಧ್ಯವೇ ಇಲ್ಲ. ಅವಳು ಬಾಯ್ ಬಿದ್ದೋಗಿರಂಗ್ ಮಾಡಿರೋದು ಅವಳೇ ತಾನೆ. ಅವ್ವ, ಆ ಉಲೂಪಿ ಹೇಳ್ದಂಗೆ ಅವಳು ವ್ರತ ಮಾಡ್ದಂಗೆ ಭಂಗ ಮಾಡ್ಬೇಕು, ನೆನ್ಪಿರ್ಲಿ. ಏನಾಯ್ತು? ನೀನೇ ಪೂಜೆ ಕೆಡಿಸ್ತೀನಿ ಅಂತ ಹೇಳಿ ಈಗ ನೀನೇ ವ್ರತ ಮುಗಿಯಂಗ್ ಮಾಡ್ದೆ. ನಿಂಗೇನಾಗಿದವ? ಅವಳು ವ್ರತ ಮಾಡಕ್ಕೆ ನೀನೇ ಸಹಾಯ ಮಾಡ್ತಿದ್ಯಲ್ಲ. ನಾನ್ ಸಹಾಯ ಮಾಡಿದ್ನೆ? ಇನ್ಯಾರು? ನೀನೇ ಮಂತ್ರ ಎಲ್ಲ ಹೇಳಿ ಪೂಜೆ ಮುಗಿಸ್ಬಿಟ್ಟೆ. ನಂಗೇನಾಯ್ತು ಅಂತಾನೆ ಗೊತ್ತಿಲ್ಲ ಕಣ್ಲ. ನನಗೆ ಈ ಪ್ರಸಾದ ಬೇಡ, ನನಗೆ ಅಂತಾನೆ ಇಟ್ಟಿರೋ ಆ ನೈವೇದ್ಯ ಕೊಡು ಸಾಕು. ಅಲ್ಲ, ಆ ದೇವ್ರಿಗೆ ಮಡಗಿರೋ ನೈವೇದ್ಯನ ನಿಂಗೇನ್ ಕೊಡೋದು? ನನಗ್ ಹೊಟ್ಟೆ ತುಂಬೋದಕ್ಕೆ ಅಷ್ಟು ತಾಯಿ. ದಾನ ಧರ್ಮದಲ್ಲಿ ದೇವ್ರನ್ ಕಾಣ್ಬೇಕು ಅಂತ ಹೇಳ್ತಾರಲ್ವೇ, ಅದಕ್ಕೆ ನನ್ಗ ನೈವೇದ್ಯ ಕೊಟ್ರು ಸಾಕು, ತೃಪ್ತಿ ಆಗತ್ತೆ. ಮಗ ಇದ್ಯಾ? ಆ ತಾಯಿ ಏನ್ ಕೇಳ್ತಾಳೋ ಅದನ್ನೇ ಕೊಡವಾ? ಇವತ್ತು ಪೂಜೆ ನಡೆಯೋದಕ್ಕೆ ಆ ತಾಯಿನೇ ಕಾರಣ. ನನಗೇನ್ ಬೇಕಿತ್ತೋ ಅದ್ ನನಗ್ ಸಿಕ್ತು. ಇಲ್ಲಿಗೆ ಬಂದ್ ನನ್ನ ಕೆಲ್ಸನೂ ಮುಗೀತು. ನಾನಿನ್ ಬರ್ತೀನಿ ಮಗು. ಸುಮನಸವಂದಿತ ಸುಂದರಿ ಮಾಧವಿ ಚಕ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸತ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾ. ಅಲ್ಲ ಕಣದ್ಗೆ, ಉಪ್ಪರ್ಗೆ ಮೇಲೆ ಕೂಡಿಸ್ತೀನಿ ಅಂತ ಆಸೆ ತೋರಿಸ್ಬಿಟ್ಟು ಈಗ ನೀನೇ ನಮ್ ಶತ್ರು ಆಗ್ಬಿಟ್ಟಲ್ಲ. ಹಿಂಗೇನಮ್ಮ, ಈ ವ್ರತ ಹಾಳು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕಿತ್ತು, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಓ ಸಾವಿತ್ರಿ, ನಾನ್ ಯಾಕಂತ ಕೆಲ್ಸ ಮಾಡ್ಲಿ? ನೀನಲ್ದೆ ದೇವಿನೇ ನಿನ್ಮೇಲ್ ಬಂದು ಬಿಟ್ಲೆ. ನನ್ ಬಾಯಿಂದ ಹೆಂಗ್ ಬಂತು? ನನ್ ಕಥೆ ಅರ್ಥ ಆಯ್ತಾ ಇಲ್ಲ. ಸಾವಿತ್ರಿ, ನೀ ನನ್ ಮೈ ಮುಟ್ಟೋ ತನಕ ನನ್ಗೆ ಏನ್ ಆಯ್ತಾಯ್ತೆ ಅಂತಾನೆ ಗೊತ್ತಾಗ್ಲಿಲ್ಲ. ಹಂಗಂದ್ರೆ ಆ ಉಲೂಪಿ ಮಾಡಿರೋ ತಂತ್ರ ಏನಾನ ರಿವರ್ಸ್ ಆಗಿದ್ದತೆ. ಹಂಗಾಗಕ್ ಸಾಧ್ಯವೇ ಇಲ್ಲ. ಅವಳು ಬಾಯ್ ಬಿದ್ದೋಗಿರಂಗ್ ಮಾಡಿರೋದು ಅವಳೇ ತಾನೆ. ಅವ್ವ, ಆ ಉಲೂಪಿ ಹೇಳ್ದಂಗೆ ಅವಳು ವ್ರತ ಮಾಡ್ದಂಗೆ ಭಂಗ ಮಾಡ್ಬೇಕು, ನೆನ್ಪಿರ್ಲಿ. ಈಗ ನಿಂಗ್ ಗೊತ್ತೋ ಗೊತ್ತಿಲ್ದೇನೋ ಅವಳು ಪೂಜೆ ಮಾಡಿ ಮುಗ್ಸಕ್ಕೆ ನೀನ್ ಸಹಾಯ ಮಾಡ್ದೆ. ಅಮ್ಮ, ಇವತ್ತಿನ ಶಾಸ್ತ್ರದ ಪ್ರಕಾರ ಪುಷ್ಪಾರ್ಚನೆ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ.
ಅದಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ. ಅದನ್ನ ನಾನೇ ತೆಪ್ಪಿಸ್ತೀನಿ. ಇವಾಗ ನೋಡಿದ್ರೆ ಆ ಭದ್ರ ಅವನ್ನ ಗುಡಿ ಕರ್ಕೊಂಡು ಹೋಯ್ತಾವನೆ. ಮತ್ ಹೆಂಗ್ ತಪ್ಪಿಸ್ತೀಯ ಅದ್ಗೆ? ಅದನ್ನ ಹೇಳಕ್ಕಿಲ್ಲ, ಮಾಡಿ ತೋರಿಸ್ತೇನೆ. ನೀವು 3 ಜನ ಮೊದಲು ದೇವಸ್ಥಾನಕ್ಕೆ ಹೋಗಿ. ಸರಿ ಅದ್ಗೆ. ಅದ್ಗೆ ಗುಡಿ ತವ ಬಂದವ್ರೆ. ಇನ್ನೇನು ಒಳಗಡೆ ಹೋಗಿ ಹೆಜ್ಜೆ ನಮಸ್ಕಾರ ಶುರು ಮಾಡ್ತಾರೆ. ಏನ್ ಮಾಡೋದು? ಅವಳಲ್ಲಿ ತಕ್ಷಣ ಹೆಜ್ಜೆ ನಮಸ್ಕಾರ ಮಾಡಕ್ಕಾಗಕ್ಕಿಲ್ಲ. ಇಂಥದ್ದೇನ್ ವ್ಯವಸ್ಥೆ ಮಾಡಿದ್ಯಾ ಅದ್ಗೆ? ನೋಡ್ತಾರೆ. ಲೇ ಸುಭಾಷ, ನಾನು ಹೇಳಿದ್ದು ನಿನಗೆ ಎಪ್ತಿ ಐತೆ ತಾನೆ? ಅದನ್ನ ಅವಳು ಬರೋ ದಾರಿಗೆ ಸುರೀರಿ. ಹೂನಮ್ಮ. ಏನವ ಅವಳು ಮಾಡೋ ಸೇವೆಲಿ ನಿನ್ಗೂ ಪುಣ್ಯ ಸಿಗ್ಲಿ ಅಂತ ಅವಳು ಬರೋ ದಾರಿಗೆ ಅಷ್ಟು ನೀರ್ ಹಾಕ್ತಿದ್ಯಾ? ಲೇ ದಡ್ಡಿ, ನೀನ್ ತಿಳ್ಕೊಂಡಿರಂಗೆ ಅದು ನೀರಲ್ಲ. ಅದ್ರ ಮ್ಯಾಗ ಅವಳು ನಡೆದಿದ್ದ 10 ನಿಮಿಷಕ್ಕೆ ಕಾಲಲ್ಲಿ ಬೊಬ್ಬೆ ಬಂದು ಬಾಯ್ ಬಿಡ್ಕತಾಳೆ. ಅದ್ಗೆ ಹಂಗಂದ್ರೆ ಇದ್ರ ಮೇಲೆ ಕಾಲ್ ಮಡಗಿದ್ರೆ ದಿಟ್ವಾಗ್ಲೂ ಗುಳ್ಳೆ ಆಗದೆ. ನಿನಗ ಅನುಮಾನ ಇದ್ರೆ ಒಂದ್ಕಿತ ಕಾಲ್ ಮಾಡದ್ ನೋಡು. ಅಯ್ಯೋಯ್ಯೋ, ಅಂತ ಕರ್ಮ ನಂಗ್ ಬೇಡಪ್ಪ. ಅವಳ ಕಾಲ್ಗೆ ಬರ್ಲಿ ಬಿಡು, ಅದ್ನೇ ನಾನ್ ನೋಡ್ತೀನಿ. ಇನ್ನದ್ ಹೆಂಗ್ ಹೆಚ್ಚೆ ನಮಸ್ಕಾರ ಮಾಡ, ಇದ್ರಿಂದ ಅವಳನ್ನ ಯಾರು ಕಾಪಾಡ್ತಾರ ನಾನುವೇ ನೋಡ್ತೀನಿ. ಅವ್ವ ತುಳಿದ್ಲು. ಹೋಗ್ಲಿ ಬುಡೆ ಸಾವಿತ್ರಿ, ಇನ್ ಹೊತ್ತಿಗೆ ಬೊಬ್ಬೆ ಹೊಡೆದು ಬಾಯ್ ಬಿಡ್ಕತಾಳೆ. ನೋಡ್ತಾ ಇರು. ಓ ಅಜ್ಜಿ, ನೀವಾಗ್ಲೇ ಎಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಾನು ಎಲ್ಲಾ ಕಡೆ ಇರ್ತೀನಪ್ಪ. ಯಾರ್ ಪ್ರೀತಿಯಿಂದ ನನ್ನನ್ನು ಕಾಣ್ತಾರೋ ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೋತೀನಿ. ಸರಿ ಅಜ್ಜಿ, ನಾವು ಹೆಜ್ಜೆ ನಮಸ್ಕಾರ ಮಾಡಕ್ ಬಂದಿದೀವಿ. ಒಳ್ಳೇದಾಗ್ಲಪ್ಪ. ನೀನ್ ಹೇಳ್ದಂಗೆ ನಡೆಯೋದಕ್ಕೂ ಒದ್ದಾಡ್ತಾವಳೆ. ಅವ್ವ ನಿಂಗ್ ಸೂಪರ್ ಕಣವ. ಅವಳು ಹೆಜ್ಜೆ ನಮಸ್ಕಾರ ಆಗ್ದಂಗೆಯ ಈ ವ್ರತ ಮುಗಿಸ್ದಂಗೆಯ. ಸರಿ ಇನ್ನೇನು, ಅವಳು ಹೆಜ್ಜೆ ನಮಸ್ಕಾರ ಮಾಡಕ್ಕಾಗ್ದೆ ಅಟ್ಟಿಗೆ ಬತ್ತಾಳೆ. ನೀವುವೇ ಒಂಟಿ ಬನ್ನಿ. ಸರಿ ಕಣತ್ಗೆ.
ಏನಪ್ಪಾ ನಿನ್ ಹೆಂಡ್ತಿಗ್ ನಡೆಯೋದಕ್ಕಾಗ್ದಿದ್ರೆ ಏನಂತೆ? ಕಾಯ ವಾಚ ಮನಸ್ಸ ಅಂತ ಪಂಚಭೂತಗಳ ಸಾಕ್ಷಿಯಾಗಿ ಕೊನೆವರೆಗೂ ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಿರ್ತೀನಿ ಅಂತ ತಾಳಿ ಕಟ್ಟಿದ ಗಂಡ ನೀನಿದ್ಯಲ್ಲ, ಅವಳ ವ್ರತನ ನೀನ್ ಪೂರ್ತಿ ಮಾಡೋದಕ್ ಸಹಾಯ ಮಾಡು. ಅಜ್ಜಿ, ನಾನ್ ಸಹಾಯ ಮಾಡ ವ್ರತಕ್ಕೇನ ಪಿಸಾರ ಆಗಲ್ವೇ? ಶಿವ ತನ್ನ ದೇಹದಲ್ಲಿ ತನ್ನ ಹೆಂಡತಿಗೆ ಅರ್ಧ ಜಾಗ ಕೊಟ್ಟಿದ್ದಕ್ ತಾನೆ ಅರ್ಧನಾರೀಶ್ವರ ಅಂತ ಅನ್ನಿಸ್ಕೊಂಡಿದ್ದು. ಜೊತೆಯಾಗಿ ಸಪ್ತಪದಿ ತುಳ್ದಿದ್ದೀರಾ ಅಂದ್ಮೇಲೆ ನೀನ್ ವ್ರತ ಮುಂದುವರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮಗು. ಸರಿ ಅಜ್ಜಿ, ಈ ಪೂಜೆಯ ನಾನೇ ಮಾಡ್ತೀನಿ. ಮುಂದುವರಿಸಿ, ಯಾರಿಗೇನ್ ಫಲ ಸಿಗ್ಬೇಕೋ ಅದ್ ಸಿಗತ್ತೆ. ಇದ್ಯಾಕವ ಮಲ್ಕೊಂಬಿಟ್ಟಿದ್ಯಾ? ಚಿತ್ರ, ಯಾಕೋ ತುಂಬಾ ಕೈಕಾಲ್ ನೈತಾಯ್ತ ಕಡೆ. ಅದೇ ಕಣವ, ಒತ್ತಾರೆಯಿಂದ ಸ್ಯಾನೆ ಓಡಾಡ್ಬಿಟ್ಟಿದ್ಯಾ, ಅದಕ್ಕೆ ಹಿಂಗಾಗದೆ. ನೀನೊಸಿ ಸುಧಾರಿಸ್ಕೊ, ಎಲ್ಲ ಸರಿ ಹೋಯ್ತದೆ. ಚಿತ್ರ, ಆಯ್ತಾ ಇಲ್ಲ ಕಣವ, ಕಾಲ್ ಮೇಲೆಲ್ಲ ಯಾರೋ ನೆಡ್ದಾಡ್ದಂಗ ಆಯ್ತೈತೆ. ತುಂಬಾ ನೈತೈತೆ ಗಣೆ. ಯಾರೋ ಅವ್ರೆ, ನನ್ ಮ್ಯಾಲೆಲ್ಲ ಯಾರೋ ನೆಡ್ದಾಡ್ತವ್ರೆ. ಏಯ್, ಇಳಿಕೆ ಇಳಿಕೆ, ಯಾಕಂಗ್ ನಡೀತಿದ್ದೀರಾ?